ಶುಭೋದಯ ಸ್ನೇಹಿತರೆ. ಈ ದಿವಸ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಇರುವ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಕೇಳಬಹುದಾದ ಪ್ರಶ್ನೆಗಳು ಈ ರೀತಿಯಾಗಿವೆ. ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಯಾವುದು? ಎ ಕೈಗಾ, ಬಿ ರಾಯಚೂರು, ಸಿ ಬಳ್ಳಾರಿ, ಡಿ ಶಿವನಸಮುದ್ರ. ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಯಾವುದು? ಉತ್ತರ ಎ ಕೈಗಾ. ಎರಡನೇ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಎ ಮೈಸೂರು, ಬಿ ಉತ್ತರ ಕನ್ನಡ, ಸಿ ಧಾರವಾಡ, ಡಿ ಕೊಪ್ಪಳ. ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಎ ಮೈಸೂರು, ಬಿ ಉತ್ತರ ಕನ್ನಡ, ಸಿ ಧಾರವಾಡ, ಡಿ ಕೊಪ್ಪಳ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಕೈಗಾ ಅಣು ಸ್ಥಾವರ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮೂರನೇ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ನದಿಯ ಸಮೀಪದಲ್ಲಿದೆ? ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ನದಿಯ ಸಮೀಪದಲ್ಲಿದೆ? ಎ ಕೃಷ್ಣಾ ನದಿ, ಬಿ ಕಾವೇರಿ ನದಿ, ಸಿ ಕಾಳಿ ನದಿ, ಡಿ ತುಂಗಭದ್ರಾ ನದಿ. ಉತ್ತರ ಸಿ ಕಾಳಿ ನದಿ. ಪ್ರಶ್ನೆ 4, ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು? ಪ್ರಶ್ನೆ 4, ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು? ಎ ಇಸ್ರೋ, ಬಿ ಕೆಪಿಟಿಸಿಎಲ್, ಸಿ NPCIL, ಡಿ BHEL. ಉತ್ತರ ಸಿ NPCIL. ಅದನ್ನು ನಿರ್ವಹಿಸುವರು NPCIL ಸಂಸ್ಥೆ. ಪ್ರಶ್ನೆ 5, NPCIL ಇದರ ಪೂರ್ಣ ರೂಪ ಯಾವುದು? ಪ್ರಶ್ನೆ 5, NPCIL ಇದರ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ಬಿ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ಸಿ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ಡಿ ನ್ಯಾಷನಲ್ ಪವರ್ ಕಂಟ್ರೋಲ್ ಆಫ್ ಇಂಡಿಯಾ ಲಿಮಿಟೆಡ್. ಉತ್ತರ ಎ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, NPCIL, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಪ್ರಶ್ನೆ 6, ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ. ಉತ್ತರ ಕರ್ನಾಟಕ. ಕೈಗಾ ಅಣು ವಿದ್ಯುತ್ ಸ್ಥಾವರ ಇರುವುದು ಕರ್ನಾಟಕದಲ್ಲಿ. ಪ್ರಶ್ನೆ 7, ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ಬಳಸುವ ಇಂಧನ ಯಾವುದು? ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಬಳಸುವ ಇಂಧನ ಯಾವುದು? ಎ ಕಲ್ಲಿದ್ದಲು, ಬಿ ಯುರೇನಿಯಂ, ಸಿ ಡೀಸೆಲ್, ಡಿ ಸೌರಶಕ್ತಿ. ಉತ್ತರ ಬಿ ಯುರೇನಿಯಂ. ಪ್ರಶ್ನೆ 8, ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು? ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು? ಎ ಕೈಗಾ, ಬಿ ತಾರಾಪುರ, ಸಿ ಕಲ್ಪಕಂ, ಡಿ ನರೋರಾ. ಉತ್ತರ ಬಿ ತಾರಾಪುರ. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ತಾರಾಪುರ. ಪ್ರಶ್ನೆ 9, ಕೈಗಾ ವಿದ್ಯುತ್ ಸ್ಥಾವರವು ಯಾವ ಥರದ ವಿದ್ಯುತ್ ಉತ್ಪಾದಿಸುತ್ತದೆ? ಕೈಗಾ ವಿದ್ಯುತ್ ಸ್ಥಾವರವು ಯಾವ ಥರದ ವಿದ್ಯುತ್ ಉತ್ಪಾದಿಸುತ್ತದೆ? ಎ ಜಲವಿದ್ಯುತ್, ಬಿ ತಾಪ ವಿದ್ಯುತ್, ಸಿ ಅಣು ವಿದ್ಯುತ್, ಡಿ ಸೌರ ವಿದ್ಯುತ್. ಉತ್ತರ ಸಿ ಅಣು ವಿದ್ಯುತ್. ಪ್ರಶ್ನೆ 10, ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವುದು? ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವುದು? ಎ ರಾಯಚೂರು, ಬಿ ಬಳ್ಳಾರಿ, ಸಿ ಕೈಗಾ, ಡಿ ಉಡುಪಿ. ಉತ್ತರ ಸಿ ಕೈಗಾ. ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಸಿ ಕೈಗಾ. ಇಷ್ಟು ಪ್ರಶ್ನೆಗಳು ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಇವೆ. ಈ ಪ್ರಶ್ನೆಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಅವಕಾಶಗಳಿರ್ತವೆ. ಆದ್ದರಿಂದ ಈ ಪ್ರಶ್ನೆಗಳನ್ನು ಹಾಗೂ ಇದರ ಉತ್ತರಗಳನ್ನು ಓದಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.